ಹಲವರ ಪ್ರಕಾರ ಇವತ್ತು ಟ್ವಿಸ್ಟ್ ಅಂತ ಲೆಕ್ಕಾಚಾರ. ನನ್ನ ಪ್ರಕಾರ ಟ್ವಿಸ್ಟು ಇಲ್ಲ, ಫಸ್ಟೂ ಇಲ್ಲ. ಭಾಳ ಬಹು ಸಹಜವಾಗಿ ನಿರೀಕ್ಷಿಸಲೇಬೇಕಾದ ಜನತೆ, ರಾಜ್ಯ ಅಥವಾ ದೇಶ ಈ ರೀತಿಯ ಪ್ರಮುಖ ಘಟನಾವಳಿಗಳು ನಡೆದಾಗ ಹೇಗೆ ಮುಂದಿನ ಪುಟಗಳು ಅನಾವರಣಗೊಳ್ಳುತ್ತಾ ಹೋಗುತ್ತವೆ ಎಂದು. ಎಲ್ಲ ದೊಡ್ಡ ಪ್ರಕರಣಗಳಲ್ಲಿ ಆರಂಭದ ದಿನಗಳಲ್ಲಿ ಅತ್ಯಂತ ತೀಕ್ಷ್ಣವಾದಂತಹ ಸಾರ್ವಜನಿಕ ಪ್ರತಿಕ್ರಿಯೆ ಇರುತ್ತದೆ. ಕಾಲಾನಂತರದಲ್ಲಿ ಅದಕ್ಕೆ ಕಾನೂನಿನ ಪ್ರತಿಕ್ರಿಯೆ ಕಾಣಿಸಕ್ಕೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ವಿಪರೀತವಾದ ಮಾಧ್ಯಮಗಳ ಪ್ರಖರತೆ ಅದರ ಮೇಲೆ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನ ಕಳೆದ ಮೇಲೆ ಅದರ ಕೌಂಟರ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಅದು ರಾಜಕಾರಣದಲ್ಲಿ ಇದ್ದರೆ ಅದು ರಾಜಕೀಯಕ್ಕೆ ತಿರುಗುತ್ತಾ ಹೋಗುತ್ತೆ. ಕೆಲವೊಮ್ಮೆ ಅದು ಸರಿಯೂ ಆಗುತ್ತೆ, ಕೆಲವೊಮ್ಮೆ ಸರಿ ಅಲ್ಲದೇನೂ ಇರಬಹುದು. ಈ ಪ್ರಜ್ವಲ್ ರೇವಣ್ಣ ಎಂಬ ಪೆನ್ ಡ್ರೈವ್ ಮಹಾವ್ಯಕ್ತಿಯ ಪೆನ್ ಡ್ರೈವ್ ಸೋರಿಕೆ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಅಂತ ಇವ್ರದ್ದು ವಾದ. ಇದರ ಹಿಂದೆ ರಾಜ್ಯ ಸರ್ಕಾರದ ಮಹಾನಾಯಕನ ಕೈವಾಡವಿದೆ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ಮೂಲತಃ ಇವರು ವಕೀಲರು. ಹಾಗಾಗಿ ಇವರು ಮಾಡುತ್ತಿರುವ ಆರೋಪ, ಆಡುತ್ತಿರುವ ಮಾತುಗಳು ಮತ್ತು ಅವರ ಬಳಿ ಇರಬಹುದಾದ ಸಾಕ್ಷ್ಯಗಳು, ಈ ಎಲ್ಲದರ ಮಹತ್ವ ಹಾಗೂ ಆಡುತ್ತಿರುವ ಮಾತುಗಳ ಪರಿಣಾಮ ಇದೆರಡೂ ಅವರ ಅರಿವಿನ ವ್ಯಾಪ್ತಿಯಲ್ಲಿದೆ ಎಂದೇ ನಾವು ಭಾವಿಸಬೇಕು. ಬಿಕಾಸ್ ವಕೀಲರಾದ್ರಿಂದ ಯಾರ ಥರ್ಡ್ ಪಾರ್ಟಿ ಆಗಿದ್ರೆ ಹೇಳ್ತಿರ್ಲಿಲ್ಲ ನನ್ನ. ದಟ್ಸ್ ಓಕೆ. ಏನದು, ಬೆಂಗಳೂರಿನಲ್ಲಿ ಅವರೊಂದು ಸುದ್ದಿಗೋಷ್ಠಿ ನಡೆಸಿ ಶಿವರಾಮೇಗೌಡ ಫೋನಲ್ಲಿ ತಮ್ಮೊಂದಿಗೆ ಶಿವರಾಮೇಗೌಡ ಫೋನಲ್ಲಿ DK ನನ್ನ ಜೊತೆ ಮಾತನಾಡಿದ್ದಾರೆ ಅಂತ. ಶಿವರಾಮೇಗೌಡರು ಟೆಕ್ನಿಕಲಿ BJPಯಲ್ಲಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಆದರೆ ಅವರ ಪೂರ್ವ ರಾಜಕೀಯ ನೋಡಿದ್ರೆ ಅವ್ರು ಯಾವ ಕ್ಷಣದಲ್ಲಿ ಯಾವ ಪಕ್ಷದಲ್ಲಿ ಯಾವಾಗ ಎಲ್ಲಿರ್ತಾರೆ ಅನ್ನೋದು ಅಷ್ಟು ಸುಲಭ ಅಲ್ಲ ಕಂಡುಹಿಡಿಯೋದು. ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಎಲ್ಲಿಗೆ ಬೇಕಾದ್ರೂ ಬರ್ತಾರೆ ಅವರು. ಬಟ್ ಈಗಂತೂ ಟೆಕ್ನಿಕಲಿ ಐ ಅಸ್ಯೂಮ್ ಹಿ ಈಸ್ ಇನ್ BJP. ಹೌದಲ್ಲ? ಅವ್ರು ಯಾಕೆ DK ಶಿವಕುಮಾರ್ ಹತ್ರ ಕೊಟ್ಟರು ಫೋನನ್ನ? ವಾಟ್ ಈಸ್ ಹಿಸ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಆ ರೀತಿಯ ಒಂದು ಆಡಿಯೋನ ಈ ವಕೀಲರು ಬಿಡುಗಡೆ ಮಾಡಿದ್ರು. ದೋಸ್ತಿಯನ್ನು ಮತ್ತು ಕುಮಾರಸ್ವಾಮಿಯನ್ನು ರಾಜಕೀಯವಾಗಿ ಮುಗಿಸೋದು ಇವರದ್ದು ಮುಖ್ಯ ಅಜೆಂಡಾ. ಈ ಪ್ರಕರಣದ ಹಿಂದೆ ಇರುವುದು ಕಾಂಗ್ರೆಸ್ ಪಕ್ಷ. CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇದರ ಪಾತ್ರಧಾರಿಗಳು. ದುಡ್ಡು ಕೊಟ್ಟು ಹೆಣ್ಣು ಮಕ್ಕಳಿಂದ ಹೇಳಿಕೆ ಕೊಡಿಸ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಅವರು ಸೇರಿಸಿದ್ರು. ಐ ರಿಪೀಟ್, ಆರೋಪ. ನಾವಲ್ಲ ಇದಕ್ಕೆ ಜವಾಬ್ದಾರಿ, ಅವರು ಆರೋಪ ಮಾಡಿದ್ದಾರೆ ಅಷ್ಟೇ. SIT ಮುಂದೆ ತಾವು ನೀಡಿದ್ದ ಹೇಳಿಕೆಯಲ್ಲಿ DKಶಿ ಹೆಸರು ಉಲ್ಲೇಖಿಸಬಾರದು, ಅದನ್ನು ವಾಪಸ್ ಪಡೆಯಬೇಕು ಎಂದು SIT ಒತ್ತಡ ಹಾಕಿತು. ಸರ್ಕಾರವನ್ನು ಸಿದ್ದರಾಮಯ್ಯ DK ಶಿವಕುಮಾರ್ನ ಇಕ್ಕಟ್ಟಿಗೆ ಸಿಲುಕಿಸಬೇಡಿ ಎಂದು ಮಧ್ಯವರ್ತಿಯಾಗಿ ಶಿವರಾಮೇಗೌಡರು ಮನವಿ ಮಾಡಿರುವ ಆಡಿಯೋನ ಈ ವಕೀಲರು ಬಿಡುಗಡೆ ಮಾಡಿದ್ರು. ನಿನ್ನೆಯವರೆಗೂ ನನ್ನ ಜೊತೆ ಸಂಧಾನಕ್ಕೆ ಬರ್ತಾ ಇದ್ರು, ನಿಮಗೆ ಕ್ಯಾಬಿನೆಟ್ ಸ್ಥಾನಮಾನವನ್ನು ಕೊಡ್ತೇವೆ, ಇದಕ್ಕೆ ನಾನು ಒಪ್ಪಲಿಲ್ಲ, ಆಗ ನನ್ನನ್ನೇ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಆರೋಪ. ಸಾಕ್ಷ್ಯ ಕೊಟ್ಟರೂ SIT ತನಿಖೆ ಮಾಡ್ತಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಆಲ್ ರೈಟ್, ಈ SIT ಮೇಲೆ ನಮಗೆ ನಂಬಿಕೆ ಇಲ್ಲ. ಓಕೆ, ಈ ಪ್ರಕರಣವನ್ನು ಮುಖ್ಯಮಂತ್ರಿಗಳು CBIಗೆ ಒಪ್ಪಿಸಬೇಕು ಅಂತ ದೇವರಾಜೇಗೌಡರು ಹೇಳಿದ್ರು. ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್ ಅಂತ ಕಾಣುತ್ತೆ CBI. ಬಿಕಾಸ್ ಬೇಸಿಕಲಿ ಕಾಂಗ್ರೆಸ್ ಬಿಲೀವ್ಸ್ CBI ಅಂದರೆ BJPಯವರನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಹಾಗಾಗಿ ಅವ್ರು ಕೊಡಲ್ಲ ಅದನ್ನು. ಆದರೆ ಇಲ್ಲಿಯ ತನಿಖೆ ಎಲ್ಲವೂ ನಿಷ್ಪಕ್ಷಪಾತವಾಗಿ ನಡೆಯುತ್ತಿಲ್ಲವೆಂದು ಹಾಗೂ ಇದರಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಪಾತ್ರವಿದೆ ಎಂದು ಆ ವರ್ಷನ್ ಅನ್ನು ಮುಂದುವರಿಸೋದರಲ್ಲಿ JDSನವರಾರು ಇರ್ಬೋದು, ಬೇರೆಯವರಾರು ಇರ್ಬೋದು, ಅದನ್ನು ನಡೆಯುತ್ತೆ, ಮುಂದುವರೆಗೂ ಹೋಗುತ್ತದು, ಇಲ್ಲಿಗೆ ನಿಲ್ಲಲ್ಲ ಇದೆಲ್ಲ. ಪೆನ್ ಡ್ರೈವ್ ಹೊಳೆನರಸೀಪುರದ ಶ್ರೇಯಸ್ ಪಟೇಲ್ ತಲುಪಿದ್ದು, ಅದು ಪುಟ್ಟಿ ಮೂಲಕ ಬೆಂಗಳೂರು ತಲುಪಿದ್ದು. ಯಾರದು? ಪುಟ್ಟರಾಜು ಅಂತ ಹೇಳ್ತಾರೆ ಸರ್. ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಅಂತ. ಯಾರು ಗೊತ್ತಿಲ್ಲ. ಅವರು ಯಾರನ್ನು ಭೇಟಿ ಮಾಡಿದ್ರು ಅದಕ್ಕೆ ಅಗತ್ಯ ಸಾಕ್ಷ್ಯ ನನ್ನ ಬಳಿ ಇದೆ. ಕಾರ್ತಿಕ್ ನನ್ನನ್ನು ಭೇಟಿ ಮಾಡಿದ್ದ ವಿಡಿಯೋ ಕೂಡ ಇದೆ ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ರು. ಕೂಡಲೇ ಶಿವರಾಮೇಗೌಡರು, ದೇವರಾಜೇಗೌಡ ಹೇಳಿದ್ದಕ್ಕೆ ನಾನು ಫೋನ್ ಮಾಡಿಕೊಟ್ಟೆ. ದೇವರಾಜೇಗೌಡರು 1000 ಹೇಳ್ಬೋದು, ನೀವು ಫೋನ್ ಮಾಡಿ DKಶಿಗೆ BJPಯಲ್ಲಿದ್ದಾಗ ಕೊಟ್ಟಿದ್ದು ನನಗೊಂದು ಸ್ವಲ್ಪ ಆಶ್ಚರ್ಯ. ಬಿಕಾಸ್ ವಾಟ್ ಈಸ್ ಇಸ್ ಇಂಟ್ರೆಸ್ಟ್ ಅನ್ನೋ ಪಾಯಿಂಟ್ ಅಂತ ಅನಿವಾರ್ಯತೆ ನನಗೆ ಗೊತ್ತಿಲ್ಲ ಅದು ಏನದು ಅಂತ. ಬೇಕಾದರೆ ನಾನು ಯಾವುದೇ ಆಮಿಷ ಒಡ್ಡಿಲ್ಲ, ತಾಕತ್ತಿದ್ರೆ ಫುಲ್ ರಿಲೀಸ್ ಮಾಡಲಿ ಅಂತ. ಓಕೆ, ಫೋನ್ ಮಾಡಿಸ್ಕೊಟ್ಟಿದ್ದೀನಿ ಅಂದಮೇಲೆ ಅವ್ರು ಹೇಳ್ತಿರೋ ಪೋರ್ಷನ್ ಮಾತ್ರ ಅಸತ್ಯ, ನಾನು ಹೇಳೋ ಪೋರ್ಷನ್ ಮಾತ್ರ ಸತ್ಯ ಅಂತ ಶಿವರಾಮೇಗೌಡರು ಹೇಳಕ್ಕೆ ಬರಲ್ಲ. ಆಡಿಯೋ ಪೂರ್ತಿ ಏನಿದೆ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗಬೇಕದು.
ಆದ್ರೆ ಕೊಡಕ್ ಅವ್ರು ಬರಲ್ಲ ಹೇಳಿದ ತಪ್ಪು, ನಾನು ಹೇಳಿದ ಮಾತ್ರ ಸರಿ ಅಂತ ಹೇಳಕ್ ಬರಲ್ಲ. ಐ ಡೋಂಟ್ ಥಿಂಕ್ ಶಿವರಾಮೇಗೌಡ ಕ್ಯಾನ್ ಟೇಕ್ ದಟ್ ರೆಸ್ಕ್ಯೂ. ಎಸ್, ಅಲ್ಲ, ತನಿಖೆ ಹಂತದಲ್ಲಿರೋದ್ರಿಂದ ಪೂರ್ತಿ ವಿಡಿಯೋಗಳು ಅಥವಾ ಆಡಿಯೋಗಳನ್ನ ಕೊಡಕ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಸರ್. ಯಾರು? ವಕೀಲರು. ಅವ್ರು ಏನಾದ್ರು ಹೇಳ್ಕೊಳ್ಳಿ, ಅವ್ರು ವಕೀಲರಾಗಿರೋದ್ರಿಂದ ಅವ್ರಿಗೆ ಅರಿವಿರುತ್ತೆ, ಅವ್ರು ಅದನ್ನು ಮಾಡಲಿ. ನನಗೆ ಇಲ್ಲಿ ಕ್ವಶನ್ ಇರೋದು, ಈ ತನಿಖೆಯ ಅಡ್ಡದಾರಿ ಅಂತಾನು ಅಥವಾ ಹೀಗಿರಬಹುದು ಅನ್ಸತ್ ನನಗೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಪ್ರತ್ಯೇಕವಾದದ್ದು. ಆ ವ್ಯಕ್ತಿ ಆರೋಪ, ನಾ ಹೇಳ್ತಿರೋದು, ಆ ವ್ಯಕ್ತಿ ತನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮಾಡಬಾರದಾದಂತಹ ಕುಕೃತ್ಯಗಳನ್ನೆಲ್ಲ ಮಾಡಿದ್ದಾನೆ, ಆರೋಪ ಅಗೈನ್ ಅಂತ ಇರಬಹುದು. ಆದರೆ ಇದರಲ್ಲಿ ರೇವಣ್ಣ ಪಾತ್ರವಿಲ್ಲ, ಅವರನ್ನು ಸಿಕ್ಕಾಕಿಸ್ತಾ ಇದ್ದಾರೆ ಅನ್ನೋ ಒಂದು ನೆರೆಟಿವ್ ಏನಿದೆ, ಆ ಒಂದು ಅಭಿಪ್ರಾಯವನ್ನು ರೂಪಿಸೋದೇನಿದೆ, ಅದು ಇರಬಹುದು. ದರ್ ಇಸ್ ನೋ ಪ್ರಾಬ್ಲಮ್. ಪ್ರಜ್ವಲ್ದು ಏನಾರು ಆಗಲಿ, ಅದು ಅವ್ನು ಮಾಡಿದ್ರೆ ಅನುಭವಿಸ್ತಾನೆ, ಉಪ್ಪು ತಿಂದಿದ್ರೆ ನೀರು ಕುಡಿತಾನೆ, ಡ್ಯಾಶ್ 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 ತನಿಖೆ ಆಗಲಿ. ಬಟ್ ನಾಟ್ ದ ಕ್ವಶನ್ ಆಫ್ ರೇವಣ್ಣ ಅಂತ. ಓಕೆ, ಅದನ್ನು ಮಾಡಲಿಕ್ಕೆ ದೇ ಆರ್ ಟ್ರೈಂಗ್, ಒಳಗೆ ಬರ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ, ಆ್ಯಂಡ್ ದೇ ವಿಲ್ ಹ್ಯಾವ್ ಟು ಆನ್ಸರ್ ಇಟ್ ಸಮ್ ಅದರ್ ಡೇ. ಅವ್ರು ಆನ್ಸರ್ ಮಾಡಲೇಬೇಕಾಗತ್ತೆ. ಕಾರಣ ದಿಸ್ ಫೋನ್ ಕನ್ವರ್ಸೇಷನ್. ಎಲ್ಲರೂ ಶಿವರಾಮೇಗೌಡ ಹೋಗಿ ಫೋನನ್ನು ರಾಜೇಗೌಡರು ಹೇಳಿದ್ರೋ ಬಿಟ್ರೋ, ನಿಮ್ಗೆ ಯಾಕೆ ಮಧ್ಯವರ್ತಿ ಕೆಲಸ? ನಿಮ್ಮ ಪಾತ್ರ ಏನದಲ್ಲಿ? ನೀವೇನು ಹಾಸನದವ್ರಲ್ಲ, ಮತ್ತೊಂದಲ್ಲ, ನಿಮ್ಗೆ ಏನು ಕೆಲಸ ಅದರಲ್ಲಿ? ನೀವು ಯಾಕೆ ತಗೊಂಡೋಗಿ ಅಲ್ಲಿ ಫೋನ್ ಕೊಡ್ತೀರಿ? ನನಗೆ ಅದು ಅರ್ಥ ಆಗದೆ ಇರೋದು. ಎರಡನೇದು, ಡಿ ಕೆ ಕೂಡ ಈ ವಕೀಲರು ಈ ಪ್ರಕರಣದಲ್ಲಿ ಹೆಸರು ಬಂದಿದೆ ಅಥವಾ ಅವ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವ್ರು ಆಸಕ್ತರೋ ಅನಾಸಕ್ತರೋ, ಒಟ್ಟಲ್ಲಿ ಏನೋ ಒಂದು ಪ್ರಸ್ತಾಪ ಆಗ್ತಾ ಇದೆ ಅವ್ರ ಹೆಸರು ಅಂದಾಗ, ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರ ಜೊತೆ ಯಾಕೆ ಮಾತಾಡಕ್ಕೆ ಹೋಗಬೇಕು? ಏಯ್, ನಾನು ಯಾಕಪ್ಪ ಅವ್ರ ಜೊತೆ ಮಾತಾಡಬೇಕು? ನನಗೂ ಅದಕ್ಕೂ ಏನ್ರಿ ಸಂಬಂಧ? ನಿನ್ನೆ ಅವರೇ ಹೇಳ್ದಂಗೆ, ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಅವರುಂಟು ಕೋರ್ಟ್ ಉಂಟು ಅಂತಂಗೆ. ನನಗೆ ಯಾಕೆ ಕೊಡ್ತಾ ಇದ್ದೀರಿ ಈ ಫೋನ್ ತೊಗೊಂಬಂದು? ನನಗೆ ತಲೆಕೆಟ್ಟಿದೆಯಾ ಅವ್ರ ಜೊತೆ ಮಾತಾಡೋಕ್ಕೆ? ಹೋಗಲ್ಲಿ SIT ಮಾತಾಡೋಕ್ಕೆ ಕೇಳಿ, ಇಲ್ದ್ರೆ ಕೋರ್ಟ್ಗೆ ಹೋಗೋಕೆ ಕೇಳ್ರಿ, ನನ್ನ ಹತ್ರ ಏನಿದೆ ಟಾಕ್. ಅದು ಅವ್ರವ್ರು ತೊಗೋಬೇಕು, ನೀವು ಯಾರು ಒಬ್ಬರು ತಗೋಬೇಕು. ನಂಗೆ ಗೊತ್ತಿಲ್ಲ ಏನು ಅಂತ. ಆಡಿಯೋ ಏನಿದೆ ನೋಡೋಣ ಸರ್. ಆಯ್ತು, ನೋಡೋಣ. ಡಿ ಕೆ ಸಾಹೇಬ್ರಿಗೆ ಕೊಡ್ತೀನಿ, ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ, ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರು ಬಿಗಿಲ್ಲ ಅಣ್ಣ, ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ, ನಮ್ಮ ಹತ್ರ ಇರೋರು ಸತಿ ಅವರಾದ ಕರ್ಕೊ ಒಂದು ದೇವ್ರಿಗೆ ಹೇಳ್ತಿದೀವಲ್ಲ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಕೇಳು, ಸರ್ಕಾರ ಸಿದ್ದರಾಮಯ್ಯ ಡಿಕೆನ ಏನು ಟಚ್ ಮಾಡಕ್ ಹೋಗ್ಬೇಡ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಕೇಳು, ಸರ್ಕಾರ ಸಿದ್ದರಾಮಯ್ಯ ಡಿಕೆನ ಏನು ಟಚ್ ಮಾಡಕ್ ಹೋಗ್ಬೇಡ. ಇದ್ರ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು. ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ. ಕೆಲವು ವಿಚಾರಗಳು ನಾನು CBIಗೆ ಕೊಡಬೇಕಿಲ್ಲ, ನಾನು ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನ ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನ ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರ್ಬೇಕು ಅನ್ನೋದಕ್ಕೆ ಎಲ್ಲ ಶಿವರಾಮೇಗೌಡ ಮಾತನಾಡ್ತಾ ಇರೋದು. ಮಧ್ಯವರ್ತಿ ಎಲ್ಲ ಶಿವರಾಮೇಗೌಡರಯ್ಯ. SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು ಡಿ ಕೆ ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ ಡಿಲೀಟ್ ಮಾಡಿ ಅಂದ್ರು. ಅದನ್ನ ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು SIT ಅವರು. ತನಿಖಾಧಿಕಾರಿಗಳು SP ಅವರಯ್ಯ, SIT ತನಿಖೆ ಬೇಡ ನಮಗೆ, ಇಲ್ಲಿ ಇದು ಸರ್ಕಾರದ ಪರವಾಗಿ, ಒಂದು ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಾ ಇದೆ ಇಲ್ಲಿ. ಟಾರ್ಗೆಟ್ ಓನ್ಲಿ ಮೋದಿಜಿ, ಮೋದಿಜಿ ಅವರನ್ನ ಮಣಿಸ್ಬೇಕು. ಮತ್ತೆ ಮೋದಿಜಿ ಜೊತೆ ಕರ್ನಾಟಕದಲ್ಲಿ ಕೈ ಜೋಡಿಸಿದ ಕುಮಾರಸ್ವಾಮಿ ಅವರನ್ನ ಮಟ್ಟ ಹಾಕ್ಬೇಕು. ನಿಜವಾದ ಆರೋಪಿ ಇವರೇ ಬಚ್ಚಿಟ್ ಮಾಡಿಕೊಂಡವ್ರೆ. ಮೊನ್ನೆ 29ನೇ ತಾರೀಕು ಮಧ್ಯರಾತ್ರಿ 12:48 JDS ಪಕ್ಷವನ್ನ BJP ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ರೆ. ನನ್ನನ್ನು ಬಂದು ಭೇಟಿ ಮಾಡಿದರು, ಅವರೇ ಬಂದು ಸ್ವತಃ ಭೇಟಿ ಮಾಡಿದರು. SIT ಮಾಡಿದ್ರಲ್ಲ, ಅದರ SIT ಅನೌನ್ಸ್ ಮಾಡಿದ ಸೇಮ್ ಡೇ ದೇವರಾಜೇಗೌಡರು ನನ್ನ ಹತ್ರ ಬಂದು DK ಅವ್ರು ಭೇಟಿ ಮಾಡಿಸ್ಬೇಕಣ್ಣ ಅಂದರು. ಆಮಿಷಗಳನ್ನು ಒಡ್ಡಿದ್ರು, ಕ್ಯಾಬಿನೆಟ್ ದರ್ಜೆದಿದ್ದು ಅವೆಲ್ಲ ಇದೆ, ಹೌದಾದ್ನೆಲ್ಲ ಹೇಳಿದ್ದು. ಅವ್ನು ಗಂಡಸಾದ್ರೆ ರಿಲೀಸ್ ಮಾಡಬೇಕಲ್ಲ. ನಾನು ಹೋಗಿ BJP ನಮ್ಮ ಮುಖಂಡರುಗಳನ್ನೆಲ್ಲ ಕೇಳಿದೆ, ರಿಲೀಸ್ ಮಾಡಿ ಅಂದರು. ರಿಲೀಸ್ ಮಾಡಿ ನೀನು ಅಂದರು, ಮಾಡು ಅಂದ್ರೆ ಅದಕ್ಕೆ ಮಾಡಿದ್ದೀನಿ. ಆಮೇಲೆ ಕುಮಾರಣ್ಣವ್ರನ್ನ ಕೇಳಿದೆ, ಮಾಡಿ ಅಂತ ಅಂದರು.
ನಮ್ಗೆ ಯಾವ ಭಯನೂ ಇಲ್ಲ ಅಂದೆ. ನಂದು ಬಿಡಿ, ನಂದೇನು ಇಲ್ವೇ ಇಲ್ಲ, ನಂದೇನು ಲೆಕ್ಕಿಲ್ಲ. DK ಶಿವಕುಮಾರ್ ಅವ್ರದ್ದು ಸಹಿತ ನಾನು ಈ ಬೆಳವಣಿಗೆ ನೋಡಿದಾಗ DK ಶಿವಕುಮಾರ್ ಅವರು SIT ಮಾಡಿದ್ದೀವಿ, ಅವ್ರ ಮುಂದೆ ಹೇಳ್ಕೊಳ್ಳಿ ಎಲ್ಲ ನೀವೆ ಅಂತ ಅನ್ನೋದು ಸ್ಪಷ್ಟ ಮಾಡಿದರು. ಬಿಡುಗಡೆ ಮಾಡಕ್ಕೆ ಹೇಳಿ, ಇಲ್ಲ ಆಲ್ ರೈಟ್. ಅವ್ರು ಬಿಡುಗಡೆ ಮಾಡೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ಹಿಂದೆ ಎಲ್ಲ ಬಿಡುಗಡೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಾಗಿತ್ತು. ಈಗಲೂ ಅವ್ರಿಗೆ ಬಿಟ್ಟಿದ್ದು ಆಡಿಯೋ ಅಡ್ಮಿಸಬಿಲಿಟಿ ಡ್ಯಾಶ್ 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 ವಕೀಲರಿಗೆ ಗೊತ್ತಿರುತ್ತೆ. ನನಗೆ ಈಗಲೂ ಇನ್ನೂ ನನಗೆ ಅರ್ಥವಾಗದೇ ಇರೋದು, BJPಯ ಮುಖಂಡರಾಗಿರಬಹುದಾದ ದೇವರಾಜೇಗೌಡರು BJPಯಲ್ಲಿ ಇರುವಂತಹ ಎಲ್ಲಾರ್ ಶಿವರಾಮೇಗೌಡರ ಹತ್ರಕ್ಕೆ ಹೋಗಿ DK ಮೀಟ್ ಮಾಡಿಸು ಅಂದರೆ ನೀವು ಯಾಕೆ ಮೀಟ್ ಮಾಡ್ಸಕ್ಕೆ ಹೋಗ್ತೀರಿ? ನಂಗೆ ಅರ್ಥ ಆಗಲಿಲ್ಲ. ಅದು ಮಧ್ಯವರ್ತಿ ಯಾಕೆ ಆಗಬೇಕು? ನನಗೆ ಅರ್ಥ ಆಗಿಲ್ಲ ಅದು ಇನ್ನೂ. ವೈಯಕ್ತಿಕವಾಗಿ ಭೇಟಿ ಮಾಡಬಾರ್ದು ಯಾರೋ ಒಬ್ಬರನ್ನೊಬ್ಬರು ಅಂತ ನಾನು ಹೇಳಲ್ಲ ಈ ಕೇಸಲ್ಲಿ. ಹೇಗೆ ಹೌ ಡು ಯು ಟೇಕ್ ಇಟ್ ಅಪ್? ನನಗೆ ಅರ್ಥ ಆಗಿಲ್ಲ ಅದು ಒಂದು. ಎರಡನೇದು ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು, ಶಿವರಾಮೇಗೌಡರ ವಿಚಾರದಲ್ಲಿ ಮಾತ್ರ ಇದನ್ನು ಹೇಳ್ತೀನಿ. ಅಕ್ಯೂಸ್ಡ್ ಆಗಿ ನಿಂತಾಗ, ಅರೆಸ್ಟ್ ಆದಾಗ, ಅಕ್ಯೂಸ್ಡ್ ಆಗಿ ನಿಂತಾಗ ಅನುಭವಿಸಬಹುದಾದ ಕೆಲವು ಸಂಕಷ್ಟಗಳು ಏನು ಅನ್ನೋ ಫಸ್ಟ್ ಹ್ಯಾಂಡ್ ಅರಿವು ನಿಮಗಿದೆ. ಫಸ್ಟ್ ಹ್ಯಾಂಡ್ ಅರಿವು ನಿಮಗಿದೆ. ಹಾಗಾಗಿ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಕ್ಷಸ ಕೃತ್ಯವನ್ನು ಮಾಡಿದ ಆರೋಪದ ಮೇಲೆ ಕೆಲವರ ಮೇಲೆ ನೀವು ಅನುಭವಿಸಿರಬಹುದಾದ ಸೂಕ್ಷ್ಮತೆಗಳನ್ನು ಮರಿಬಾರ್ದು. ನೀವು ನೆನಪಿಟ್ಕೋಬೇಕದು. ಬೇರೆಯವರು ಓಕೆ, ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್. ನಂಗೆ ಅರ್ಥ ಆಗಿಲ್ಲ ಇದರಲ್ಲಿ. ಸೊ ದಿ ಕ್ವಶನ್ ಈಸ್ ಏನು? ಸರ್ಕಾರ ಮತ್ತು ತನಿಖೆ ನಡೆಸ್ತಾ ಇರುವಂತಹ SIT ಮೇಲೇನೆ ಇಲ್ಲ ಅನುಮಾನ ಬರ್ತಾ ಇದೆ ಸರ್. ಹಾಗಿದ್ರೆ ಏನು ಮಾಡಬೇಕು? ಈ ರೀತಿಯ ಅನುಮಾನ ಇವರು ಹೇಳ್ಬಿಟ್ರು ಅಂದ ತಕ್ಷಣ ಇದು ಅನುಮಾನ, ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ಅವ್ರು ಮಾಡೇ ಇದ್ದಾರೆ ಅಂತ ಹೇಳಕ್ಕೆ ನಾವಿಲ್ಲಿ ನ್ಯಾಯಾಲಯ ಅಲ್ಲ. ಆ ಜಡ್ಜ್ಮೆಂಟ್ ಬರಕ್ಕಾಗಲ್ಲ. ವಿಡಿಯೋಗಳು ಹೊರಕ್ಕೆ ಬಂದಿದೆ, ವಿಡಿಯೋಗಳ ಸತ್ಯಾಸತ್ಯತೆ ಏನು, ಏನಾಗಿದೆ, ದೂರುಗಳ ಆಧಾರದ ಮೇಲೆ ಅಷ್ಟೇ ಇಂಪಾರ್ಟೆಂಟ್. ಬೇರೆ ದಾರಿ ಇಲ್ಲ ಅಲ್ಲಿ ನಿಮಗೆ. ಅಲ್ಲಿ 1000 ಇದೆ, 16,000 ಇದೆ, 400 ಇದೆ, 300 ಇದೆ. ಇನ್ನು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಲೀಗಲಿ. ಅಸಲಿನಾ ನಕಲಿನಾ? ನೋ, 400 ಇದೆಯೋ, 600 ಇದೆಯೋ, 6,000 ಇದೆಯೋ, ದೂರುಗಳು ಎಷ್ಟು? ದ ರೆಸ್ಟ್ ಬಿಕಮ್ಸ್ ಪ್ಯೂರ್ ಪರ್ಸನಲ್ ಮ್ಯಾಟರ್. ವೈಯಕ್ತಿಕವಾದ ವಿಚಾರ ಆಗೋಗುತ್ತೆ. ದೂರುಗಳು ಎಷ್ಟು? ಆ ದೂರುಗಳ ಪ್ರಕಾರ ತನಿಖೆ, ಆ ತನಿಖೆಗೆ ಬೇಕಾದ ಪೂರಕ ಸಾಕ್ಷ್ಯಗಳು. ಇಷ್ಟೇ ನಮಗೆ ಇಂಟ್ರೆಸ್ಟ್. ಇವರು ಟ್ವಿಸ್ಟ್ ಕೊಡ್ತಾ ಇದ್ದಾರೆ, ಅವ್ರು ಮಾಡ್ತಿದ್ದಾರೆ, DK ಇದು ಮಾಡ್ತಿದ್ದಾರೆ, ಅವ್ರು ಅದನ್ನು ಮಾಡ್ತಿದ್ದಾರೆ. ಈ ಪಾಲಿಟಿಕ್ಸು ನಮಗೆ ಗೊತ್ತಿದೆ, ನಾಳೆನೂ ನಡೆಯುತ್ತೆ, ನಾಳಿದ್ದು ನಡೆಯುತ್ತೆ. ತನಿಖೆ ಮೇಲೆ ಇದರ ಪರಿಣಾಮಗಳೇನೂ ಆಗಲ್ವಾ ಸರ್? ಐ ಡೋಂಟ್ ನೋ ತನಿಖೆ ಮೇಲೆ ಪರಿಣಾಮ ಬೀರುತ್ತೋ ಇಲ್ವೋ ಅನ್ನೋದು. ಹೇಗೆ ಈ ಪೆನ್ಡ್ರೈವ್ಗಳು ಬಂದಿರುವ ಕಾರಣ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗುತ್ತೆ ಅಂತ ಕೆಲವರು ಅಂದ್ಕೊಂಡಿದ್ದಾರೋ, ಆಗ್ಬೋದು, ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಅದೇ ರೀತಿ ಈ ರೀತಿಯ ಟಾಕ್ಸ್ ಬಂದಾಗ ದಿ ಕಾಮನ್ ಪೀಪಲ್ಲು ಒಂದು ಪರ್ಸೆಪ್ಷನ್ಗೆ ಬರ್ಬೋದು. ಅಂದರೆ ಕೆಲವರು ಮಾಡಿರ್ಬೋದು ಇಂಥವೆಲ್ಲ ಇವ್ರುಗಳು ಅಲ್ವಾ ಅಂತ, ಈಗ ಅವ್ನಿಗೊಂದು ತಲೆ ಕಟ್ಟಿದ್ಯಾ ಅವ್ನು ಅದನ್ನು ಮಾಡೋಕ್ಕೆ ಅಂತ ಒಂದಷ್ಟು ಜನ. ಹೀಗೆ ದಿ ಒಪಿನಿಯನ್ ಕ್ಯಾನ್ ಬಿ ವೆರಿ ವೇರಿಡ್. ಇದರಲ್ಲಿ ಎಲ್ಲರಿಗೂ ಕಾಮನ್ ಒಪಿನಿಯನ್ ಇರುತ್ತೆ ಅನ್ನೋಕ್ಕಾಗಲ್ಲ, ನೋಡೋ ರೀತಿಯಲ್ಲಿ ಹಂಗಾಗಲ್ಲ ಅದು. ಹಾಗಾಗಿ ಆಗಬಹುದು, ಆಗದೇನೂ ಇರ್ಬೋದು ಎಫೆಕ್ಟ್. ಬಟ್ ಮೂಲ ಪ್ರಕರಣದಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರೋದು ತನಿಖೆಯಲ್ಲಿ ಏನೋ ಪರಿಣಾಮ. ದಟ್ ಈಸ್ ದಿ ಪ್ರಾಬ್ಲಮ್. ಅದು SIT ಅಧಿಕಾರಿಗಳ ನಿಷ್ಪಕ್ಷಪಾತ ನಡವಳಿಕೆ ಮತ್ತು ಸಾಕ್ಷ್ಯ ಸಂಗ್ರಹದ ಚತುರತೆ, ಇದೆರಡರ ಮೇಲೆ ಅಡಕವಾಗಿರುತ್ತೆ. ಇವತ್ತಿಗೆ ನಾನೇನೋ ನನ್ನ ಮೇಲೆ ಯಾರೋ ಹೇಳ್ತಿದ್ದಾರೆ, ಆಫೀಸರ್ಸ್ ಆಗಲಿ ಅಥವಾ ದೊಡ್ಡವರಾಗಲಿ, ಸರ್ಕಾರದಲ್ಲಿರೋರಾಗಲಿ, ನಾನು ತನಿಖೆ ಮಾಡ್ತಾ ಇದ್ದೀನಿ, ನನ್ನ ಕೈಲಾಗಿ ತನಿಖೆ ಮಾಡೋರು ಒಂದು ಚಾರ್ಜ್ ಶೀಟ್ ಮಾಡಿ ನಾನು ಕೈ ತೊಳ್ಕೊತೀನಿ, ಕೋರ್ಟಲ್ಲಿ ಏನು ಬೇಕಾದ್ರೂ ಹಾಕೊಳ್ಳಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇದ್ದು ಬಿಟ್ರೆ ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಅದಿಲ್ಲ, ಅದು ಲಾಜಿಕಲಿ ಇದು ಹೀಗಾಗಿದ್ದಾಗ ಹೀಗೆ ಎಂಡ್ ಆಗಬೇಕು ಅನ್ನುವಂತಹ ನಿಜವಾದ ಕಾಳಜಿ ಇದ್ದರೆ ಆಗ ಬೇರೆ ಕತೆ. ಬಟ್ ದಿ ಟ್ರಬಲ್ ಈಸ್, ಇದು ಹುಟ್ಟಕ್ಕೆ ಮೊದಲೇ ಈ ಕೂಸು ರಾಜಕೀಯದ ಶರ್ಟನ್ನು ಹಾಕ್ಕೊಂಡ್ಬಿಟ್ಟಿದೆ. ಕೂಸು ಹುಟ್ಟಿದ ಮೇಲೆ ಕುಲಾವಿ, ಹುಟ್ಟಕ್ಕೆ ಮೊದಲೇ ಕುಲಾವಿ ತಯಾರಿ ಇತ್ತು ಅನ್ನೋ ವಾದ ಇದೆ ಈಗ. ಹುಟ್ಟಿದ ಮೇಲೆ ಬಟ್ಟೆ ತಗೊಂಡೋಗಿ ಗಿಫ್ಟ್ ಕೊಡೋದು ಸಾಮಾನ್ಯ. ಹುಟ್ಟಕ್ಕೆ ಮೊದಲೇ, ಅದಕ್ಕೆ ಕೂಸು ಹುಟ್ಟಕ್ಕೆ ಮೊದಲೇ ಕುಲಾವಿ ಹೊಲಿಸಿದ್ರಂತೆ ಅಂತ ಗಾದೆ ಅಂತಾರಲ್ಲ, ಆ ಗಾದೆ ಇದಕ್ಕೆ ಸರಿ ಇದೆ ಈ ಕೇಸಲ್ಲಿ. ಈ ಕೂಸು ಹುಟ್ಟುವ ಮೊದಲೇ ಅದು ರಾಜಕೀಯ ಬಣ್ಣನ ಪಡ್ಕೊಂಡೇ ಹೊರಗೆ ಬಂದಿದೆ. ಹಾಗಾಗಿ ನಾವು ಅದರ ಜೊತೆಯಲ್ಲೇ ಬಾಳಬೇಕು, ಏಗಬೇಕು, ಕಣ್ಣು ಬಿಟ್ಟುಕೊಂಡು ನೋಡಬೇಕು ಅಥವಾ ಕಿವಿ ಬಿಟ್ಟುಕೊಂಡು ಕೇಳಬೇಕು.
ಇನ್ನು ಎಚ್.ಡಿ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ, ಶೀಘ್ರವೇ ಸತ್ಯ ಹೊರಬರುತ್ತೆ ಅಂತ ನಿನ್ನೆಯಷ್ಟೇ ರೇವಣ್ಣ ಅವರು ಹೇಳಿದ್ರು. ಇದಕ್ಕೆ ಪೂರಕ ಎಂಬಂತೆ ಹಾಸನ ಜೆಡಿಎಸ್ ನಾಯಕರು ಕೂಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಒಕ್ಕಲಿಗ ಸಾಮ್ರಾಜ್ಯದ ನಾಯಕತ್ವಕ್ಕಾಗಿ ಡಿಕೆ ಶಿವಕುಮಾರ್ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಸಂತ್ರಸ್ತೆಯ ಪುತ್ರನನ್ನ ಬಳಸಿಕೊಂಡು ಕೆಆರ್ ನಗರ ಶಾಸಕ ರವಿಶಂಕರ್ ರೇವಣ್ಣ ವಿರುದ್ಧ ದೂರನ್ನ ಕೊಡಿಸಿದ್ದಾರೆ ಅನ್ನೋ ಆರೋಪವನ್ನ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಸಿಎನ್ ಬಾಲಕೃಷ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಕಾರ್ತಿಕ್ ವಿಡಿಯೋ ಬಿಡುಗಡೆ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿವೆ, ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಆದರೆ ಈ ಆರೋಪಗಳನ್ನು ಕೆಆರ್ ನಗರ ಶಾಸಕರು ತಳ್ಳಿ ಹಾಕಿದ್ದಾರೆ. ನನ್ನ ವಿರುದ್ಧ ಬಂದಿರೋ ಆರೋಪಗಳು ಸುಳ್ಳು, ನಾನು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀನಿ ಅಂತ ಅವರು ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಜೆಡಿಎಸ್ ನಿಯೋಗ ರೇವಣ್ಣ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಈ ಮಧ್ಯೆ ಪ್ರಕರಣದ ಎರಡನೇ ಆರೋಪಿ ಸತೀಶ್ ಬಾಬುರನ್ನ 8 ದಿನ ಎಸ್ಐಟಿ ವಶಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ಕೊಡ್ತು. ಶಾಸಕರು ರವಿಶಂಕರ್ 20 ವರ್ಷ ಏನು ಗೊತ್ತಿದ್ರಿ ಅವ್ನ ಮಗುಗೆ, ಅವ್ನ್ ಕರ್ಕೊಂಡು ಕಂಪ್ಲೇಂಟ್ ಕೊಡಿಸ್ತಾರೆ. ಅವ್ರಿಗೆ ಹೆಂಗ್ ಗೊತ್ತಿತ್ತು ದೇವಣ್ಣರ ಕಿಡ್ನಾಪ್ ಮಾಡಿದಾರೆ ಅಂತ? ಅಲ್ಲಿರ್ತಕ್ಕಂಥ ಅವರು ಶಾಸಕರಿದ್ದಾರೆ. ನಾನು ಅದನ್ನೇ ಹೇಳ್ತಿರೋದು, ಪ್ರಾರಂಭದಿಂದ ವಿತರಣೆಯಾಗಿರುವಂತ ಸಂದರ್ಭ, ಅದಕ್ಕೆ ವಿತರಣೆ ಆಗ್ಲಿಕ್ಕೆ ಯಾರು ಕುಮ್ಮಕ್ ಕೊಟ್ಟಿದ್ದಾರೆ, ಅದಕ್ಕೆ ಯಾರು ಟೇಬಲ್ ಮೀಟಿಂಗ್ ಮಾಡಿದ್ದಾರೆ, ಇದ್ರ ಹಿಂದೆ ಯಾರು ಕಾಣದ ಕೈಗಳಿದೆ ಅನ್ನೋದನ್ನ ಈ ರಾಜ್ಯ ಮಟ್ಟ. ನನ್ನ ಹೆಸರನ್ನ ವಿನಾಕಾರಣ ತರ್ತಾ ಇದ್ದಾರೆ. ಅವರ ತಾಯಿ ಆಗ್ಲಿ ಯಾವತ್ತೂ ಕೂಡ ನನಗೆ ಪರಿಚಿತರು ಅಲ್ಲ. ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ರಾಜಕೀಯ ಉದ್ದೇಶಕ್ಕಾಗಿ ಬಲವಂತವಾಗಿ ಕೊಡಿಸಿದ್ರು ಕೂಡ ಅದು ಹೆಚ್ಚು ದಿನ ನಿಲ್ಲುತ್ತಾ ಸರ್? ಅವರು ಬಲವಂತವಾಗಿ ಕೊಡಿಸಿದಾರೋ ಬಲವಂತವಾಗಿ ಕೊಡಿಸಿಲ್ವೋ, ಆಕೆಯ ಹೇಳಿಕೆ ಇಂಪಾರ್ಟೆಂಟು ಲೀಗಲಿ, ಕಾನೂನು ಪ್ರಕಾರ. ಮತ್ತು ಆ ಹೇಳಿಕೆಗೆ ಆಕೆ ಅಷ್ಟರ ಮಟ್ಟಿಗೆ ಎಲ್ಲಿಯವರೆಗೆ ಬದ್ಧರಾಗ್ತಾರೆ ಅಷ್ಟೇ ಕಾನೂನು ಕೇಳ್ತಾ ಇರೋದು. ಮಿಕ್ಕಿದ ಏನು ಬರಲ್ಲ. ಅನ್ಲೆಸ್ ಆರೋಪ ಮಾಡ್ತಿರೋರು ಆ ಶಾಸಕ ಹೀಗೆ ಬಲವಂತ ಮಾಡಿದ್ದಾರೆ, ಹೀಗೆ ನಡೆದಿದೆ ಅನ್ನೋದಕ್ಕೆ ಪೂರಕ ಸಾಕ್ಷ್ಯಗಳನ್ನು ತರೋದಾದ್ರೆ, ಅದಿಲ್ಲದೆ ಇದ್ರೆ ಇಟ್ಸ್ ಅನ್ ಅನದರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಸಂತ್ರಸ್ತೆಯ ಮಗ 20 ವರ್ಷ, ಅವನಿಗೆ ಏನು ಗೊತ್ತಾಗುತ್ತೆ ಅಂತ. ನಂಬರ್ 2, ಈಗ ಬಹಳ ಜನ ಯಾರ ಕೈವಾಡ ಇದೆ, ಯಾರ ಇದು ಏನು ಚಿತಾವಣೆ, ಯಾರು ಇದನ್ನ ಇದು ಮಾಡಿದ್ದಾರೆ, ದಟ್ಸ್ ಆಲ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಅದು ಆಗಬೇಕು, ಅದು ತನಿಖೆ ಆಗಬಾರ್ದು ಅಂತೇನಿಲ್ಲ ನನ್ನ ಪ್ರಕಾರದಲ್ಲಿ, ಆಗಬೇಕು, ಅದುವೇ ತನಿಖೆ. ಬಟ್ ಅದು ತನಿಖೆ ಆಗಬೇಕು ಎನ್ನೋ ಕಾರಣಕ್ಕೆ ಮೂಲ ಆರೋಪದ ತನಿಖೆಯನ್ನ ಶಿಥಿಲಗೊಳಿಸಕ್ಕಾಗಲ್ಲ, ಗೊಳಿಸಬಾರ್ದು. ಮುಖ್ಯ ಉದ್ದೇಶ ಸಂತ್ರಸ್ತೆಗೆ ನ್ಯಾಯ ಒದಗಿಸೋದು, ದಟ್ಸ್ ದ ಪಾಯಿಂಟ್. ಬಟ್ ಬಿಯಾಂಡ್ ದಟ್ ಹೋಗಬೇಕು, ಹೋಗಿ ಯಾರು ಹಾಗೆ. ಇನ್ನು ರಾಜಕೀಯದ ಕೆಸರರ ಚಟ ಅಂತೂ ನಿಲ್ಲಲ್ಲ, ಬರೆದಿಟ್ಕೊಳ್ಳಿ. ವಿವಿಧ ರೂಪಗಳಲ್ಲಿ ವಿವಿಧ ಪಕ್ಷಗಳಿಂದ ವಿವಿಧ ನಾಯಕರು ತಮಗೆ ತೋಚಿದ ರೀತಿ ಇನ್ನು ಬಾಣಗಳನ್ನು ಬಿಡ್ತಾರೆ, ಎಲ್ಲರೂ ಒಬ್ಬರ ಮೇಲೊಬ್ಬರು. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಚುರುಕುಗೊಳಿಸಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ರೇವಣ್ಣ ಅವರ ನಿವಾಸದಲ್ಲಿ ಇವತ್ತು ಆ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿ ಮಹಾಜರು ಮಾಡಿದ್ದಾರೆ. ಸಂತ್ರಸ್ತೆ ಬೆಂಗಳೂರು ಬಸ್ ನಿವಾಸದಲ್ಲೂ ಇರ್ತಿದ್ರಾ? ಹೌದು, ಇಲ್ಲೂ ಕೆಲಸ ಮಾಡ್ತಿದ್ರು, ಅಲ್ಲೂ ಮಾಡ್ತಿದ್ರು. ಓಕೆ. ಮಹಾಜರು ವೇಳೆ ಒಂದಷ್ಟು ಹೈ ಡ್ರಾಮಾ. ನಮ್ಮನ್ನು ಎಸ್ಐಟಿ ಅಧಿಕಾರಿಗಳು ಮನೆಯೊಳಗೆ ಬಿಟ್ಕೊಂಡಿಲ್ಲ ಅಂತ ರೇವಣ್ಣ ಪರ ವಕೀಲರು ಆರೋಪ ಮಾಡಿದ್ದಾರೆ. ತನಿಖೆ ಸೂಕ್ತವಾಗಿ ನಡೀತಿಲ್ಲ ಅಂತ ಅನ್ಸತ್ತೆ ಅಂತ ಅವರು. ಈ ಮಧ್ಯೆ ಅವರು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಅವರು ರೇವಣ್ಣ ಅವ್ರದ್ದು. ಮತ್ತು ಅವರು ಕೂಡ ಅವ್ರ ವಕೀಲರ ಜೊತೆ ಮಾತಾಡಿದ್ದಾರೆ, 1 ಗಂಟೆ ಕಾಲನೋ ಅರ್ಧ ಗಂಟೆನೋ, ಹೇಗೆ ನಾವು ಕಾನೂನು ಪ್ರಕಾರ ಮುಂದಕ್ಕೆ ಹೋಗಬೇಕು ಅಂತ. ದಟ್ಸ್ ಓಕೆ, ಅದು ಅವ್ರಿಗೆ ಬಿಟ್ಟಿದ್ದು. ಈ ಮಧ್ಯೆ ಈ ಇಡೀ ಪ್ರಕರಣದ ಒಂದು ರೀತಿ ಮಧ್ಯದಲ್ಲಿ ಕುಳಿತುಕೊಂಡಿರುವ ಕೇಂದ್ರ ಬಿಂದು ಆಗಿ ಪ್ರಜ್ವಲ್ ರೇವಣ್ಣ 9ರ ನಂತರ ಮೇ ಅಂದರೆ ನಾಳಿದ್ದು ಕಳ್ಕೊಂಡು ಬರಬಹುದು ಅಂತ ಕೆಲವರು ಸುದ್ದಿ ಹಬ್ಬಿಸಿದ್ದಾರೆ. ವಿ ಹ್ಯಾವ್ ನೋ ಐಡಿಯಾ. ಅವ್ರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಇನ್ನೂ ಜಾರಿಯಾಗಿಲ್ಲ. ಬಿಕಾಸ್ CBI ಇನ್ನು ಸ್ಪಂದಿಸಿಲ್ಲ ಸಕಾರಾತ್ಮಕವಾಗಿ. ಅದಕ್ಕೆ CMA ಪತ್ರ ಬರೀತಾರೆ. ಹಾಗಾಗಲ್ಲ. ಎಗೈನ್ ಐ ಆಮ್ ಟೆಲಿಂಗ್ ದಿ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಅಥವಾ ಯಾರಿಗೇ ಆಗಿರ್ಬೋದು, ನೀವು ಇಷ್ಟಿಷ್ಟ ಬಂದಂಗೆಲ್ಲ ನೀವು ಬಯಸ್ದಂಗೆಲ್ಲ ಇಲ್ಲಿ ಕರ್ಕೊಂಬಂದು FIR ಮಾಡಿಬಿಡ್ತೀವಿ ಅನ್ನೋ ಟೈಪಲ್ಲಿ ಬ್ಲೂ ಕಾರ್ನರ್ನ ಇಶ್ಯೂ ಮಾಡಿಸ್ತೀವಿ ಅನ್ನೋ ಭ್ರಮೆನಲ್ಲಿ ಇರಬಾರ್ದು. ಅದಕ್ಕೆ ಆಮೇಲೆ CBI ಮಾಡಲಿಲ್ಲ, CBI ಅವರು ಹೆಲ್ಪ್ ಮಾಡ್ತಿದ್ದಾರೆ, CBI ಇದೆಲ್ಲ ಅಪರಾಧಿ ಏನ್ಬಿಡ್ಬೋದು ಬೇಕಾದ್ರೆ ನೀವು ಅಂಥ ದುಷ್ಟ ನಾಲಿಗೆಗಳು ನಿಮ್ಗಳಿಗೆ. ಬ್ಲೂ ಕಾರ್ನರೋ ರೆಡ್ ಕಾರ್ನರೋ ಇನ್ನೊಂದು ಇಶ್ಯೂ ಆಗಬೇಕಾದ್ರೆ ದೇರ್ ಆರ್ ಪ್ರೊಸೀಜರ್ಸ್, ನೀವು ಅದನ್ನು ಫಾಲೋ ಮಾಡಲೇಬೇಕು. ಎಲ್ಲವೂ ಫಾಲೋ ಆದಮೇಲೆ ಇಶ್ಯೂ ಅವರು ಮಾಡ್ತಾ ಇಲ್ಲ ಅಂದರೆ ಕತೆ ಬೇರೆ. ನೀವು ಸುಮ್ಮನೆ ಕಾಗದ ಬರೆದು ಬಿಡ್ತೀನಿ ನಾನೇ ಇದು ಇಶ್ಯೂ ಮಾಡಿಬಿಡಿ ಅಂತಂದರೆ ಅದು ಇಶ್ಯೂ ಮಾಡೋಕ್ಕೆ ಪೋಸ್ಟ್ ಆಫೀಸ್ ಅಲ್ಲ. ಐ ಹೋಪ್ ಪೀಪಲ್ ನೋ ಇಟ್. ಪಾಲಿಟಿಷಿಯನ್ಸ್ ಅನ್ನು ಬಿಟ್ಬಿಡಿ, ಆಫೀಸರ್ಸ್ಗಾದ್ರೂ ಗೊತ್ತಿರಬೇಕಲ್ವಾ ಅದು. ರಾಜಕಾರಣಿಗಳನ್ನು ಬಿಟ್ಬಿಡಿ, ಅವು ಏನು ಬೇಕಾದ್ರೂ ಮಾತಾಡ್ತವೆ. ಅವಕ್ಕೇನು ಹಿಂದೆ ಮುಂದೆ ಏನೂ ಇಲ್ಲ ಅವ್ರಗಳಿಗೆ. ಅವ್ರು ಬಿಟ್ಬಿಡಿ. ಎಸ್
ಬಸವನಗುಡಿಯಲ್ಲಿ ಇದ್ದಂತಹ ರೇವಣ್ಣ ಅವ್ರ ಮನೆಯಲ್ಲಿ ಸಮಾಜ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಒಳಂಶ್ಪುರ HD ರೇವಣ್ಣ ಅವ್ರ ಮನೆಯಲ್ಲಿ ಸಮಾಜ ಪ್ರಕ್ರಿಯೆ ನಡೀತು. ಅವ್ರಿಗೆ SIT ನೋಟಿಸ್ ಕೊಟ್ಟು ನೀವು ಭಾಗೀದಾರರಾಗಿ ಒಂದು ರೀತಿ ಪಂಚರ ರೀತಿ ಅಲೀರಿ ಅಥವಾ ವಿಟ್ನೆಸ್ ಆಗಲೀರಿ ಅಂತ ಹೇಳಿ ಅವ್ರನ್ನ ಒಳಗೆ ಬಿಡದೆ ಇದ್ರೆ ನನಗೆ ಯಾಕೆ ಬಿಡಲಿಲ್ಲ ಅಂತ ಅರ್ಥ ಆಗಿಲ್ಲ. ಅದೇ ಆಗಿರೋದು ಅಂತಿರುತ್ತೆ ಸರ್. ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ. ಐ ಹ್ಯಾವ್ ನೋ ಐಡಿಯಾ. ಅಗೈನ್ ಸಮ್ ಆಫೀಸರ್ ವಿಲ್ ಹ್ಯಾವ್ ಟು ಆನ್ಸರ್ ಇಟ್ ನಾಳೆ ಕೋರ್ಟಲ್ಲಿ. ಏನಾಗತ್ತೆ, ನೀವು ಅದನ್ನು ಪ್ರೊಸೀಜರಲ್ಲಿ ಆ ಥರ ನೋಟಿಸ್ ಕೊಟ್ಟು ಅವ್ರನ್ನ ಒಳಗೆ ಬಿಟ್ಕೊಳ್ಳದೆ ಅವ್ರನ್ನ ವಿಟ್ನೆಸ್ ಮಾಡ್ಕೊಂಡು ಅಥವಾ ಅವ್ರನ್ನೂ ಒಂದು ಭಾಗೀದಾರನ ಮಾಡ್ಕೊಳ್ಳದೆ ಇದ್ದಾಗ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿದ್ದೀರಿ ಅಂತಾರೆ. ಅಲ್ಲೇನಾದ್ರು ಒಂದು ಪದಾರ್ಥ ಇತ್ತು ಅಂದರೆ ನೀವೇ ತಂದಿಟ್ಟಿದ್ರಿ ಅಂತಾರೆ. ನಾನು ನೋಡಿದ್ದೀನಿ ಇದನ್ನ. ಅರೆ ಪಕ್ಕಾ ಲೀಗಲಿ ಪಂಚರ್ನ ತಗೊಂಡು ಕರ್ಕೊಂಡೋಗಿ ಮಾಡಿರೋ ಕೇಸಲ್ಲೇ ರಿವರ್ಸ್ ಹೊಡೆದಿದೆ ಒಂದೊಂದ್ಸರಿ. ಪಕ್ಕಾ ಪಂಚರ್ನ ಕರ್ಕೊಂಡೋಗಿ ಅದಕ್ಕೆ ಯಾರ್ಯಾರನ್ನ ಕರ್ಕೊಂಡು ಹೋಗಬೇಕು, ಒಬ್ಬ ಸರ್ಕಾರಿ ಅದರಲ್ಲಿರುವಂತಹ ಒಂದು ವ್ಯಕ್ತಿ, ಒಬ್ಬ ಇಂಥ ವ್ಯಕ್ತಿ ಅಂತೆಲ್ಲ ಸೆಲೆಕ್ಟ್ ಆಗಿ ಕಾನೂನು ಪ್ರಕಾರ ಮಾಡಿರೋದ್ರಲ್ಲೇ ರಿವರ್ಸ್ ಹೊಡೆದಿದೆ. ಹೀಗೆ ಮಾಡಿದ್ರೆ ಅವ್ರ ಇಷ್ಟ. ಎಗೈನ್ ಇಟ್ಸ್ ಕಾಲ್ ಆಫ್ ಆಫೀಸರ್, ಮಾಡಿ ನಡೆಸಿ. ಎಸ್, ಸಂತ್ರಸ್ತೆಯರ ನೆರವಿಗಾಗಿ SIT ಹೆಲ್ಪ್ ಲೈನ್ ಅನ್ನ ತೆರೆದಿದೆ. ಆದರೆ ಐಡೆಂಟಿಟಿ ಹೊರಬೀಳುವ ಭಯದಲ್ಲಿ ಸಂತ್ರಸ್ತೆಯರು ಕುಟುಂಬವನ್ನು ತೊರೆದು ಊರುಗಳನ್ನ ಬಿಡ್ತಾ ಇದ್ದಾರೆ. ಇದಕ್ಕೆ ಕಾರಣ ವಿಡಿಯೋಗಳು ಎಗ್ಗಿಲ್ಲದೆ ಹರಿದಾಡ್ತಾ ಇರೋದು. ಇದಕ್ಕೆ ಕಡಿವಾಣ ಆಗಬೇಕು ಅಂತ SIT ಯತ್ನವನ್ನ ನಡೆಸ್ತಾ ಇದ್ರು, ಪ್ರಯೋಜನ ಆಗ್ತಿಲ್ಲ. ಹೀಗಾಗಿ ಖುದ್ದು SIT ಮುಖ್ಯಸ್ಥರಾದ BK ಸಿಂಗ್ ಅವರೇ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ವಾಟ್ಸ್ಆಪ್ ಸೇರಿ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡುವುದು ಮಹಿಳೆಯರ ಘನತೆ ಗೌಪ್ಯತೆಗೆ ಕುಂದುಂಟು ಮಾಡುವಂತಹ ಪ್ರಕರಣಗಳಾದರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸಂತ್ರಸ್ತರು ಕರೆ ಮಾಡಿ SIT ಇಂದ ಅಗತ್ಯ ನೆರವನ್ನು ಪಡೆಯಬಹುದು ಅಂತ ಕೂಡ ಹೇಳಲಾಗಿದೆ. ಆಫೀಸರು ಇನ್ ಗುಡ್ ಇಂಟೆನ್ಷನ್ ಅಲ್ಲಿ ಈ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಫಾಲೋ ಆಗುತ್ತೆ ಸರ್? ನೋ, ಫಾಲೋ ಆಗೋದು ಬಿಡೋದು ಆಮೇಲೆ. ಫಸ್ಟ್ ಪಾಯಿಂಟ್, ವೆರಿ ಲೇಟ್ ಈ ವಾರ್ನಿಂಗ್ ಇಶ್ಯೂ ಆಗ್ತಾ ಇರೋದು. ಆನ್ ಡೇ 1 ಕಂಡು ಹಾದಿ ಬೀದಿಗಳಲ್ಲಿ ಪೆನ್ಡ್ರೈವ್ಗಳು ಬಂದು ಬಿದ್ದಾಗಲೇ, ಅದ್ಯಾವುದೋ ಹಾಸನದ ಪೊಲೀಸ್ ಸ್ಟೇಷನ್ಗೆ ಅದು ಹೋದಾಗಲೇ ಇಮಿಡಿಯೇಟ್ಲಿ ಆಕ್ಷನ್ ಶುಡ್ ಹ್ಯಾವ್ ಬೀನ್ ಟೇಕನ್. ಇಂತಹದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಕಂಡು ಕಡೆ ಹಾಕೋದು ಶಿಕ್ಷಾರ್ಹ ಅಪರಾಧ. ಅವತ್ತೇ ಆಗಬೇಕಿತ್ತಿದ್ದು. ಆಲ್ ರೈಟ್, ಅವತ್ತು ಆಗಲಿಲ್ಲ ಅಂದರೂ ಅದು ಆದ ತಕ್ಷಣನೂ ಆಗಬೇಕಾಗಿತ್ತದು. ಈಗ ಯಾವ್ಯಾವುದು ಇದು ಸಮಥಿಂಗ್ ಲೈಕ್ ಊರು ಮುಳುಗೋದ್ಮೇಲೆ ಕೋಟೆ ಬಾಗಿಲ ಹಾಕ್ಕೊಂಡಂಗೆ ಲೆಕ್ಕಾಚಾರ. ಈಗ ನೀವು ಊರು ಮುಳುಗಾಗೋಗಿದೆ. ಯಾರು ಎಲ್ಲಿಗೆ ಹಂಚ್ಬೋದೋ ಅಥವಾ ಹಂಚಬೇಕೋ ಅಥವಾ ವಿಕೃತವಾಗಿ ಅದನ್ನು ನೋಡುವ ಬಯಕೆಯಲ್ಲಿ ಅದನ್ನು ಒಬ್ಬರಿಂದ ಒಬ್ಬರಿಗೆ ಕಳಿಸ್ಬೇಕೋ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಟ್ರೈಡ್, ದೇ ಶುಡ್ ಬಿ ಡಿಲೀಟೆಡ್ ಅಂತಾನೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಿಂದ. ಇದಾದರೂ ಮಾಡಬೇಕಾಗಿತ್ತು. ಇಟ್ಸ್ ಎನ್ ಅನ್ಬಿಲೀವಬಲಿ ಲೇಟ್ ಕಾಲ್ ಇದು ಇವ್ರು ತಗೋತಾ ಇರೋದು. ಇದರಿಂದ ಎಷ್ಟು ಲಾಭ ಆಗತ್ತೆ ಬಿಡತ್ತೆ, ಐ ಹ್ಯಾವ್ ನೋ ಐಡಿಯಾ. ಲೋಕಲಿ ಯಾರೋ ಹುಡುಗ ಅಥವಾ ಯಾರೋ ಒಬ್ಬ ವ್ಯಕ್ತಿ ಇದನ್ನ ಮಾಡಕ್ಕೋಗಿ ತಗಲಾಕೊಂಡು ಸಿಗಾಕೋಬಹುದು. ಇಂಥ ಇಶ್ಯೂಸಲ್ಲಿ ಲಾರ್ಜ್ಲಿ ಸರ್ವರ್ಸ್ ಆಪರೇಟ್ ಆಗ್ತಿರೋದೆಲ್ಲ ಫಾರಿನ್ನಿಂದ. ಇದೊಂದಲ್ಲ, ಜನರಲಿ ದೇಶದಲ್ಲಿ ನಾವು ಇದನ್ನು ಗಮನಿಸಿದ್ದೀವಿ. ಎಲ್ಲೆಲ್ಲಿಂದನೂ ಆಪರೇಟ್ ಆಗ್ತಾ ಇರುತ್ತೆ. ಹೌ ಡು ಸಂಬಡಿ ಸ್ಟಾಪ್ ದಿಸ್ ನಾವು? ಕಂಟ್ರೋಲ್ ತರೋದು ಕಷ್ಟ. ವೇರಾಸ್ ಹೇಗೆ ಇದನ್ನು ಈಗಲೂ ಹೇಳ್ತಾ ಇದ್ದೀನಿ, ಅವ್ರು ಹೇಳಿರೋದು ಸರಿ, ಅಧಿಕಾರಿ ಅವರು ಹೇಳಿರೋದು ಸರಿ. ಇಟ್ಕೊಳ್ಳೋದು, ಕಾಪಾಡ್ಕೊಳ್ಳೋದು, ಅದನ್ನು ಬಳಸ್ಕೊಳ್ಳೋದು, ಯಾರಿಗೋ ಕಳಿಸೋದು, ನಿಮ್ಮ ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ರವಾನೆ ಮಾಡುವುದು, ಯಾರನ್ನು ಅವಮಾನಕ್ಕೆ ಗುರಿ ಮಾಡುವುದು, ಇದು ಶಿಕ್ಷಾರ್ಹ ಅಪರಾಧವೇ, ಅನುಮಾನನೇ ಇಲ್ಲ. ಬಟ್ ಇದರ ಮೂಲ ಕರ್ತೃದಾರ ಕಾರ್ತಿಕ್ is still not available and for him you have issued no blue corner or red corner. ನನ್ನ ನಾಲೆಡ್ಜ್ ಸರಿ ಇದ್ರೆ ವೆರ್ ಈಸ್ he is equally culpable now. ಈ ಸ್ಟೇಟ್ಮೆಂಟಿನ ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ಕೊಟ್ಟಿರೋದು ಅಷ್ಟೇ. ಈ ಸ್ಟೇಟ್ಮೆಂಟಿನ ಹಿನ್ನೆಲೆಯಲ್ಲಿ ನಾನು ಹೇಳ್ತಿರೋದು, ಅವರು ಕಲ್ಪಬಲ್, ಅವರು ಇದೇ ಆಗ್ಬೇಕು ಅದಕ್ಕೆ ಭಾಗಿದಾರ. ಯಾಕಂದ್ರೆ ಥರ್ಡ್ ಪಾರ್ಟಿ ಇಟ್ಕೋಬಾರ್ದು ಅನ್ನೋದು ಮಾನ್ಯ ಅಧಿಕಾರಿಗಳ ಒತ್ತಾಸೆ ಆದರೆ ಮೂಲ ಮಾಡಿದವನದ್ದು ತಪ್ಪೇ ತಾನೆ. ಅಲ್ಲಿಂದನೇ ಅದು ಬರುತ್ತೆ ಕ್ವಶ್ಚನ್ನು ಡೆಫಿನೆಟ್ಲಿ ಇನ್ನು ಕೆಲವು ದಿನಗಳಲ್ಲದು. ಅನುಮಾನನೇ ಇಲ್ಲ ಇದರಲ್ಲಿ, ಯಾವ ಅನುಮಾನನೂ ಇಟ್ಕೋಬೇಡಿ. ಆಲ್ ರೈಟ್, ಇವರಿವರ ಮೇಲಾಟಗಳನ್ನು ಬಂದಂಗೆ ನೋಡೋಣ ಅಲ್ವಾ?